ಅವರ ತಾತರ ಸ್ಮರಣಾರ್ಥವಾಗಿ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು KS ಮೇನ್ಸ್ ಹಿಸ್ಟರಿ ಅಂಡ್ ಕಲ್ಚರಲ್ ಹೆರಿಟೇಜ್ ಅಂತಕ್ಕಂಥ ಪುಸ್ತಕದ ಶೀರ್ಷಿಕೆ. ಈ ಪುಸ್ತಕ ಮುಂಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಯುಗಕ್ಕೆ ಕಾಲಿಡಬೇಕಾದ್ರೆ ಬಹಳ ಉಪಕಾರಿಯಾಗ್ತದೆ ಅಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳು ಮತ್ತು ವಿಷಯ, ಅದರಲ್ಲಿರ್ತಕ್ಕಂಥ ಎಲ್ಲ ಪರಿಪೂರ್ಣತೆಯನ್ನು ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಈ ಪುಸ್ತಕ ಬರಲಿಕ್ಕೆ ಮುತ್ಯಾರವರೇ ಕಾರಣ ಅಂತಕ್ಕಂಥ ಒಂದು ಆಸೆಯೊಂದಿಗೆ ಸದಿಚ್ಛೆಯೊಂದಿಗೆ ಪುಸ್ತಕವನ್ನು ಬರೆದಿರ್ತಕ್ಕಂಥ ಪ್ರಭುಗೌಡ ಪಾಟೀಲ್ರವರಿಗೆ ಈ ವೇದಿಕೆ ಮುಖೇನ ಅವರಿಗೆ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ತಿಳಿಸುತ್ತಾ, ಅವ್ರದ್ದೊಂದು ಆಸೆ ಏನಪ್ಪ ಅಂದರೆ ಇದೇ ವೇದಿಕೆ ಮುಖೇನ ಆ ಪುಸ್ತಕ ಲೋಕಾರ್ಪಣೆ ಆಗ್ಬೇಕಂತಕ್ಕಂಥದ್ದು. ನಿಜವಾಗ್ಲೂ ಈ ಅದೃಷ್ಟ ಯಾರಿಗೆ ಸಿಗ್ತದೋ ಗೊತ್ತಿಲ್ಲ. ನಾವು ಎಲ್ಲೋ ಒಂದು ದೊಡ್ಡ ಕಡೆ ಸಮಾರಂಭ ಮಾಡ್ಬೋದು, ದೊಡ್ಡ ದೊಡ್ಡ ಸಾಹಿತಿಗಳನ್ನ ಕರೆಸಿ ಆ ಪುಸ್ತಕದ ಬಗ್ಗೆ ಮಾತಾಡಿಸಬಹುದು. ಆದರೆ ಆ ಮಾತು ಏನಾಗ್ತದಪ್ಪ ಅಂದ್ರೆ ದೂರದ ಎಲ್ಲೋ ಮೂಲೆಗಳಿಗೆ ಮುಟ್ಟಿದ್ರು ಕೂಡ ಊರಿನ ಅಂಟಿನ ನಂಟಿಗೆ ತಟ್ಟುವುದಿಲ್ಲ. ಯಾಕಂದ್ರೆ ಮನಿ ಗೆದ್ದವ ಮಾರ್ ಗೆಲ್ತಾರಂತೆ. ಫಸ್ಟ್ ನಾವು ಮನಿ ಗೆದಿಬೇಕಂತಕ್ಕಂಥದ್ದು. ಹತ್ತೂರು ತಿರುಗಿದ್ರು ಹುಟ್ಟೂರು ಮರಿಬೇಡ ಅಂತಕ್ಕಂಥ ನಿಟ್ಟಿನೊಳಗೆ ತನ್ನ ಹುಟ್ಟೂರು ತನ್ನ ಮುತ್ಯನ ಪಾವನ ನೆಲದಲ್ಲಿನೇ ಆ ಪುಸ್ತಕ ಚಿಗುರಡಿಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಆ ಪುಸ್ತಕ ಇವತ್ತು ಈ ವೇದಿಕೆ ಮುಖೇನ ಲೋಕಾರ್ಪಣೆ ಆಗ್ಬೇಕಂತಕ್ಕಂಥ ಮನದಿಚ್ಛೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಪ್ರಭುಗೌಡ ಪಾಟೀಲ್ ಸರ್ ಅವರಿಗೆ ಮತ್ತು ಅವರೆಲ್ಲ ಪರಿವಾರಕ್ಕೆ ಇವತ್ತು ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಅವರು ಬರೆದಿರ್ತಕ್ಕಂಥ ಈ ಪುಸ್ತಕ ಮುಂಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಾಳಿನ ಜ್ಯೋತಿಯಾಗಿ ಅವರ ಕೈ ಹಿಡಿಯಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯ ಗುರುಗಳು, ಹಿರಿಯರು, ಮಾರ್ಗದರ್ಶಕರು, ಜೊತೆಗೆ ಶತಾಯುಷಿ ಆಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಮಲ್ಲಮ್ಮ ಗೌಡ್ಶಾನಿ ಮಾಲಿ ಪಾಟೀಲ್ ರವರ ಅಮೃತ ಹಸ್ತದಿಂದ ಆ ಪುಸ್ತಕ ಲೋಕಾರ್ಪಣೆ ಆಗಲಿ. ಆ ಕಾರ್ಯವನ್ನ ನಮ್ಮ ಹೇಮಲತಾ ಮೇಡಮ್ ರವರು ಪುಸ್ತಕವನ್ನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಿತರಿಸುವ ಮೂಲಕ ಆ ವೇದಿಕೆ ಮೇಲಿನ ಗಣ್ಯಮಾನ್ಯರು ಎದ್ದು ನಿಂತು ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಬೇಕಂತೇಳಿ ವಿನಂತಿ. ಸರ್ ಬರ್ರಿ ಸರ್. ಪುಸ್ತಕದ ಲೇಖಕರಾಗಿರ್ತಕ್ಕಂಥ ಪ್ರಭುಗೌಡ ಪಾಟೀಲ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ವಿನಂತಿ.